ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನ ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತು ಮತ್ತೊಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿಗೆ ಬರ್ತಾ ಇರತಕ್ಕಂಥದ್ದು. ಅದು DCM DK ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕಳೆದ 6 ತಿಂಗಳಿಂದ ದೊಡ್ಡ ಮಟ್ಟದ ಹೋರಾಟ ನಡೆಸಿರ್ತಕ್ಕಂಥ DCM DK ಶಿವಕುಮಾರ್ ಮತ್ತು ಅವರ ತಂಡಕ್ಕೆ ದೊಡ್ಡ ಮಟ್ಟದ ಬಿಗ್ ನಿರಾಸೆ ಕಾದಿದೆ ಅನ್ನುವಂಥದ್ದು ಇವತ್ತಿನ ಸುದ್ದಿ. ಏನಾಯ್ತಪ್ಪ ಅನ್ನುವಂಥದ್ದು ನಾನು ವಿಚಾರಗಳನ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ಕಳೆದ 6 ತಿಂಗಳಿನಿಂದ ದೆಹಲಿ ಟೂರ್ ಯಾತ್ರೆ ಮಾಡಿದ್ರು, ತಮ್ಮ ಬೆಂಬಲಿಗರನ್ನ ಕಳಿಸಿದ್ರು. ಅದರ ನಂತರ ಇವರು ಕೂಡ ಹಲವಾರು ಬಾರಿ ಅಧಿಕಾರ ಹಸ್ತಾಂತರದ ಕುರಿತಂತೆ ಹೈಕಮಾಂಡ್ ನೀಡಿರತಕ್ಕಂಥ ವಾಗ್ದಾನದ ಕುರಿತಂತೆ, ಜೊತೆಗೆ ತಾವು ಪಕ್ಷಕ್ಕಾಗಿ ಪಟ್ಟಿರತಕ್ಕಂಥ ಕಷ್ಟಕ್ಕೆ ತಕ್ಕ ಕೂಲಿಯನ್ನ ಕೇಳೋದ್ರ ಮೂಲಕ DK ಬ್ರದರ್ಸ್ ಮೇಲಿಂದ ಮೇಲೆ ಅಧಿಕಾರ ಹಸ್ತಾಂತರದ ಅಥವಾ CM ಪಟ್ಟದ ಅಥವಾ CM ಕುರ್ಚಿಯ ಒಂದು ಮಾತುಗಳನ್ನ ಆಡ್ತಾನೆ ಬಂದ್ರು. ಇನ್ನೇನು ಅದು ಮುಗಿದೇ ಬಿಡ್ತು, ಇನ್ನೇನು ಅದಕ್ಕೆ ಅಂತಿಮ ಹಂತಕ್ಕೆ ಬಂತು ಅನ್ನೋಷ್ಟರಲ್ಲೇ ಅದು ಮತ್ತೆ ತಣ್ಣಗಾಯ್ತು. ಅದು ಯಾವಾಗ ಸೆಪ್ಟೆಂಬರ್ ಕ್ರಾಂತಿ ಆಯ್ತು, ಅಕ್ಟೋಬರ್ ಕ್ರಾಂತಿ ಆಯ್ತು, ನವೆಂಬರ್ ಕ್ರಾಂತಿ ಆಯ್ತು, ಡಿಸೆಂಬರ್ ಕ್ರಾಂತಿ ಆಯ್ತು. ಡಿಸೆಂಬರ್ನ ಮೊದಲ ವಾರದಲ್ಲೂ ಕೂಡ DK ಶಿವಕುಮಾರ್ ಮತ್ತು ಅವರ ಬೆಂಬಲಿಗರು ಹೇಳ್ತಾ ಇರ್ತಕ್ಕಂಥದ್ದು ಒಂದೇ ಮಾತು: ಜನವರಿ ಕ್ರಾಂತಿ ಆಗುತ್ತೆ, ನೋಡ್ತಾ ಇರಿ. ಜನವರಿಯಲ್ಲಿ ಯಾವುದೇ ಕಾರಣಕ್ಕೆ ಅವರು DK ಶಿವಕುಮಾರ್ ಅವರು CM ಆಗಿ ಅಧಿಕಾರವನ್ನ ವಹಿಸ್ಕೊಳ್ತಾರೆ ಮತ್ತು ಸಂಕ್ರಾಂತಿ ಅಷ್ಟೊತ್ತಿಗೆ ಸಂಕ್ರಾಂತಿ ಆಗೇ ಬಿಡುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಇವತ್ತಿನ ಹೈಕಮಾಂಡ್ನ ಅಪ್ಡೇಟ್ ಅನ್ನ ಗಮನಿಸಿದ್ರೆ ಅಂತಹ ಯಾವ ಕ್ರಾಂತಿಯೂ ಇಲ್ಲ ಅನ್ನುವಂಥದ್ದು ಸ್ಪಷ್ಟಗೊಳ್ತಾ ಇದೆ. ಇದ್ರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ದೊಡ್ಡ ಮಟ್ಟದ ಸಂದೇಶವನ್ನ DK ಶಿವಕುಮಾರ್ ಅವರಿಗೆ ರವಾನಿಸಿದೆ, ಅವರ ಆಸೆಗೆ ತಣ್ಣೀರು ಎರಚುವಂತ ಸಂದೇಶವನ್ನ ರವಾನಿಸಿದೆ ಅನ್ನುವಂಥ ಮಾಹಿತಿ ಈಗ ದೆಹಲಿ ಮೂಲಗಳಿಂದಲೇ ಕೇಳಿ ಬರ್ತಿದೆ. ಎಸ್ ವೀಕ್ಷಕರೇ, ಹಾಗಾದ್ರೆ DK ಶಿವಕುಮಾರ್ ವಿರುದ್ಧ ಅಥವಾ ಅವರ ಆಸೆಗೆ ತಣ್ಣೀರು ಎರಚುವಂತಹ ದೊಡ್ಡ ಮಟ್ಟದ ಒಂದು ಸಂದೇಶವನ್ನ ಹೈಕಮಾಂಡ್ ಏನು ಕಳಿಸ್ತು, ಏನು ತೀರ್ಮಾನವನ್ನು ಮಾಡಿಕೊಂಡಿದೆ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ನೋಡಿ, ರಾಜ್ಯ ಸರ್ಕಾರದಲ್ಲಿ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಇಶ್ಯೂಗಳು ಎದ್ದು ನಿಂತಿವೆ. ಒಂದು ಮೊದಲನೇದಾಗಿ ಈಗಾಗಲೇ ಬಳ್ಳಾರಿ ಗಲಾಟೆ ದೊಡ್ಡ ಮಟ್ಟದಲ್ಲಿ ರಾಜ್ಯಕ್ಕೆ ಒಂದು ಆಡಳಿತಕ್ಕೆ ದೊಡ್ಡ ಸವಾಲಾಗಿ ಚಾಲೆಂಜ್ ಆಗಿ ಪರಿಣಮಿಸಿರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಕಾಂಗ್ರೆಸ್ ಪಕ್ಷದ ಶಾಸಕರೇ ಆಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಮಾಡ್ಕೊಂಡಿರ್ತಕ್ಕಂಥ ಎಡವಟ್ಟಿದೆಯಲ್ಲ, ಅವರ ಗನ್ಮ್ಯಾನ್ಗಳು ಮಾಡಿರ್ತಕ್ಕಂಥ ಶೂಟೌಟು ಮತ್ತು ಆ ಮೂಲಕ FSL ವರದಿನಲ್ಲೂ ಕೂಡ ಅವರ ಗನ್ಮ್ಯಾನ್ಗಳದ್ದೇ ಬುಲೆಟ್ಗಳು ಅನ್ನುವಂಥ ಪ್ರೂವ್ ಆಗ್ತಾ ಇರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ತಂದು ಕೊಡುತ್ತೆ ಅನ್ನುವಂಥದ್ದು ಒಂದು ಕಡೆ ಎಡವಟ್ಟಾದ್ರೆ, ಇನ್ನೊಂದು ಕಡೆ ಈಗಾಗಲೇ ಇವತ್ತು ಬೆಂಗಳೂರಿನ JJR ನಗರದಲ್ಲಿ, ಜಗಜೀವನ್ ರಾಮ್ ನಗರದಲ್ಲಿ ಅದು ಒಂದು ಕಲ್ಲು ತೂರಾಟ ನಡೆದಿದೆಯಲ್ಲ, ಅದು ಕೋಮು ಬಣ್ಣಕ್ಕೆ ತಿರುಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಜೊತೆಗೆ ಬಿಜೆಪಿಯವರು ಇದರ ಹಿಂದೆಯೂ ಕೂಡ ತಮ್ಮದೇ ಆಗಿರತಕ್ಕಂಥ ರಾಜಕಾರಣಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಸಂಸದ PC ಮೋಹನ್ ಈಗಾಗಲೇ ಫೀಲ್ಡ್ಗೆ ಇಳಿದು ಅದನ್ನು ರಾಜಕೀಕರಣ ಹೇಗೊಳಿಸಬಹುದು ಅನ್ನುವಂಥ ಪ್ರಯತ್ನಗಳನ್ನು ಅವರು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಈಗಾಗಲೇ ಕೋಗಿಲು ಗಲಾಟೆಗೆ ದೊಡ್ಡ ಮಟ್ಟದ ಹೋರಾಟ ಇವತ್ತು ಅಲ್ಲಿನ ಶಾಸಕರು ಮತ್ತು ಬಿಜೆಪಿ ನಾಯಕರು ಆಯೋಜಿಸ್ತಾ ಇದ್ದಾರೆ. SR ವಿಶ್ವನಾಥ್, ಯಲಹಂಕದ ಶಾಸಕ SR ವಿಶ್ವನಾಥ್, ಬಿಜೆಪಿ ಶಾಸಕ, ಅವರು ಕೂಡ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲದರ ನಡುವೆ, ಅಂದ್ರೆ ಈ ಎಲ್ಲ ಗೊಂದಲ ಗೋಜಲುಗಳ ನಡುವೆ ಈ ಅಧಿಕಾರ ಹಸ್ತಾಂತರ ಅಥವಾ CM ಕುರ್ಚಿ ಕಿತ್ತಾಟ ಇದೆಯಲ್ಲ, ಅದು ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದು ನಿಮ್ಮ ಗಮನಕ್ಕೆ ಬರ್ತಾ ಇದೆ ಅಲ್ವಾ? ಈ ಹಂತದಲ್ಲೇ ಕಾಂಗ್ರೆಸ್ ಹೈಕಮಾಂಡ್ DK ಶಿವಕುಮಾರ್ ಅವರ ಆಸೆಯ ಮೇಲೆ ತಣ್ಣೀರನ್ನ ಎರಚಿಬಿಟ್ಟಿದೆ ಅಂತಹ ಒಂದು ದೊಡ್ಡ ಮೆಸೇಜ್ ಅನ್ನ ಅದು ಕಳಿಸಿದೆ. ಹಾಗಾದ್ರೆ ಏನ್ ಮೆಸೇಜ್ ಕಳಿಸ್ತು ಅಂತ ಅಂದ್ರೆ, ಈಗಾಗಲೇ ಪಂಚರಾಜ್ಯ ಚುನಾವಣೆಗಳು ಈ ವರ್ಷದಲ್ಲಿ 2026ರಲ್ಲಿ ನಡೀತಾ ಇರತಕ್ಕಂಥದ್ದು, ಅದು ಕೂಡ ಕಾಂಗ್ರೆಸ್ ಹೈಕಮಾಂಡ್ನ ಮೊದಲ ಆದ್ಯತೆಯಾಗಿದೆ. ಅದಲ್ಲದೆ ರಾಜ್ಯದಲ್ಲೂ ಕೂಡ ಹಲವಾರು ಚುನಾವಣೆಗಳು, 5-6 ಚುನಾವಣೆಗಳು ನಡೀತಾ ಇರತಕ್ಕಂಥದ್ದು ಕೂಡ ಇದೆ. ವಿಧಾನ ಪರಿಷತ್ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ, BBMP ಚುನಾವಣೆ ನಡೆಯುತ್ತೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯುತ್ತೆ, ಗ್ರಾಮ ಪಂಚಾಯತಿ ಮಟ್ಟದಿಂದ ಹಿಡಿದು ಜಿಲ್ಲಾ ಪಂಚಾಯತ್ವರೆಗೂ ಚುನಾವಣೆಗಳು ನಡೆಯುತ್ತೆ. ಇದಲ್ಲದೆ ಒಂದಷ್ಟು ಉಪಚುನಾವಣೆಗಳು ಕೂಡ ನಡೀತಾ ಇರತಕ್ಕಂಥದ್ದು, ಬಾಗಲಕೋಟೆ ಆಗಿರಲಿ ಅಥವಾ
ದಾವಣಗೆರೆ ಶಾಮನೂರು ಶಿವಶಂಕರಪ್ಪನವರ ತೆರವಾದ ಸ್ಥಾನದಿಂದ ನಡೆಯುವಂಥ ಉಪಚುನಾವಣೆಗಳಾಗಿರಲಿ, ಈ ಎಲ್ಲದರ ಕಡೆ ಒಂದು ದೊಡ್ಡ ಮಟ್ಟದ ಗಮನ ಹರಿಸಲಿಕ್ಕೆ ಈಗ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಹಾಗಾಗಿ ಈಗ ಏನು ಬೇರೆ ಬೇರೆ ರಾಜ್ಯಗಳಿರ್ತಕ್ಕಂಥ ಕಾಂಗ್ರೆಸ್ನ ಉಸ್ತುವಾರಿಗಳಿದ್ದಾರೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಅವರೆಲ್ಲರಿಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿದೆ. ಮುಂಬರುವ ಭಾರತದಲ್ಲಿ ನಡೆಯುವಂತಹ 5 ರಾಜ್ಯಗಳ ಚುನಾವಣೆ, ಅಸ್ಸಾಂ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ನಡೆಯುವಂತಹ 5 ರಾಜ್ಯಗಳ ಚುನಾವಣೆ ಬಗ್ಗೆ ಹೆಚ್ಚು ಗಮನ ಹರಿಸುವಂತೆ ಎಲ್ಲ ಉಸ್ತುವಾರಿಗಳಿಗೆ ಮತ್ತು ಹಿರಿಯ ಪ್ರಧಾನ ಕಾರ್ಯದರ್ಶಿಗಳಿಗೂ ಕೂಡ ಆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಘಟನೆ ಇದೆಯಲ್ಲ, ರಾಜ್ಯದಲ್ಲಿ ನಡೆಯುವಂತಹ 5-6 ಚುನಾವಣೆಗಳು, ಕರ್ನಾಟಕ ರಾಜ್ಯದಲ್ಲಿ ನಡೆಯುವಂತಹ 5-6 ಚುನಾವಣೆಗಳು ಮತ್ತು ದೇಶದಲ್ಲಿ 5 ರಾಜ್ಯಗಳಲ್ಲಿ ನಡೆಯುವಂತಹ ಚುನಾವಣೆಗಳು, ಇವೆರಡೂ ಕೂಡ ಅತ್ತ ಕಡೆ ಕಾಂಗ್ರೆಸ್ ಹೈಕಮಾಂಡ್ ಹೆಚ್ಚು ಗಮನ ಕೇಂದ್ರೀಕರಿಸಿರೋದ್ರಿಂದ ಯಾವುದೇ ಕಾರಣಕ್ಕೆ ಅಧಿಕಾರ ಹಸ್ತಾಂತರದ ಮಾತೇ ಇಲ್ಲ ಅನ್ನುವಂಥ ಸ್ಪಷ್ಟ ಸೂಚನೆಯನ್ನ ರಾಜ್ಯ ನಾಯಕರಿಗೆ, ಮುಖ್ಯವಾಗಿ DCM DK ಶಿವಕುಮಾರ್ ಅವರಿಗೆ ಹೈಕಮಾಂಡ್ ರವಾನಿಸಿ ಬಿಟ್ಟಿದೆ ಅನ್ನುವಂಥದ್ದೇ DK ಶಿವಕುಮಾರ್ ಅವರ ಆಸೆಯ ಮೇಲೆ ತಣ್ಣೀರು ಎರಚುವಂತಹ ಈ ಒಂದು ಆದೇಶ ಈಗ ತೆಪ್ಪಗಿರುವಂತೆ ಮಾಡಿದೆ. ಎಸ್ ವೀಕ್ಷಕರೇ, ಹಾಗಾದ್ರೆ ಹೈಕಮಾಂಡ್ ತೆಗೆದುಕೊಂಡಿರ್ತಕ್ಕಂಥ ಈ ತೀರ್ಮಾನದಿಂದ ಆಗ್ತಕ್ಕಂಥ ಪರಿಣಾಮಗಳು ಏನೆಲ್ಲ ಬೆಳವಣಿಗೆಗಳು ಆಗಬಹುದು ಅಂತಂದ್ರೆ, ಮೊದಲನೇದಾಗಿ ಈಗ ಈ ಸದ್ಯಕ್ಕೆ DK ಶಿವಕುಮಾರ್ ಕಳೆದ ಕೆಲವು ದಿನಗಳಿಂದ ಒಂದು ರೀತಿ ಮೌನಕ್ಕೆ ಜಾರಿದ್ದಾರೆ ಅಲ್ವಾ. ಎಲ್ಲೂ ಕೂಡ ಕುರ್ಚಿಯ ಆಸೆ ಅಥವಾ ಇನ್ನು ಬೇರೆ ತರದ ಮಾತುಗಳನ್ನ ಎಲ್ಲೂ ಅವರು ಆಡ್ತಾ ಇಲ್ಲ. ಅವರ ಬೆಂಬಲಿಗರು ಕೂಡ ಈಗ ತೆಪ್ಪಗೆ ಕುಳಿತು ಬಿಟ್ಟಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ನೋಡಿ ವೀಕ್ಷಕರೇ, ಈ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಇದಾರಲ್ಲ, ಅವರು ಮೊನ್ನೆವರೆಗೂ ಡಿಸೆಂಬರ್ 15-16 ಒಂದು ಮಾತನ್ನ ಹೇಳ್ತಾ ಇದ್ರು, ಜನವರಿ 6ಕ್ಕೆ DK ಶಿವಕುಮಾರ್ CM ಆಗಿ ಅಧಿಕಾರ ವಹಿಸ್ಕೊಳ್ತಾರೆ, ನೋಡ್ತಾ ಇರಿ, 200% ಗ್ಯಾರಂಟಿ ಅನ್ನುವಂಥ ಒಂದು ಮಾತನ್ನ ಹೇಳ್ತಾ ಇದ್ರು ಇಕ್ಬಾಲ್ ಹುಸೇನ್. ಹೌದಾ? ಎಲ್ಲಿದ್ದಾರೆ ಇಕ್ಬಾಲ್ ಹುಸೇನ್? ಇಕ್ಬಾಲ್ ಹುಸೇನು ಇಲ್ಲ, ಅವ್ರ ಮಾತು ಇಲ್ಲ, 200% ಇಲ್ಲ, 20% ಇಲ್ಲ. ಜನವರಿ 6 ಯಾಕಂದ್ರೆ ನಾಳೆನೇ ಜನವರಿ 6, ಇವತ್ತು ಜನವರಿ 5 ಅಲ್ವಾ, ನಾಳೆ ಅಷ್ಟೊತ್ತಿಗೆ DK ಶಿವಕುಮಾರ್ CM ಆಗಿ ಅಧಿಕಾರ ವಹಿಸ್ಕೋಬೇಕಿತ್ತು. ಇಕ್ಬಾಲ್ ಹುಸೇನ್ ಅವರ ಮಾತನ್ನ ನಂಬೋದಾದ್ರೆ ಅಲ್ವಾ, ಇಲ್ಲ, ಜನವರಿ 6 ಇಲ್ಲ, 5 ಇಲ್ಲ, 15 ಇಲ್ಲ, ಈ ಪರಿಸ್ಥಿತಿ ಹಂಗೆ ನಿರ್ಮಾಣವಾಗಿದೆ. ಇನ್ನೊಬ್ಬ ಶಾಸಕ ಹೇಳ್ತಾ ಇದ್ರು, ಚನ್ನಗಿರಿಯ ಶಿವಗಂಗಾ ಬಸವರಾಜ್ ಹೇಳ್ತಾ ಇದ್ರು, ಸಂಕ್ರಾಂತಿಗೆ ಸಂಕ್ರಾಂತಿ ಆಗುತ್ತೆ, ಜನವರಿ ಕ್ರಾಂತಿ ಆಗುತ್ತೆ, ಜನವರಿಯಲ್ಲಿ ನಾನು ಮಾತಾಡ್ತೀನಿ, ಜನವರಿಯಲ್ಲಿ ನಾನು ನಿಮಗೆ ಹೇಳ್ತೀನಿ, ಹೇಗೆ ನೀವೇ ನನ್ನನ್ನು ಕೇಳ್ತೀರಾ, ಹೇಗೆ ಇದು DK ಶಿವಕುಮಾರ್ CM ಆಗಿ ಪದಗ್ರಹಣ ಮಾಡಿದ್ರು ಅನ್ನುವಂಥದ್ದು, ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು. ಇಲ್ಲಿ ಇವತ್ತಿನ ಪರಿಸ್ಥಿತಿನಲ್ಲಿ ಚನ್ನಗಿರಿ ಶಾಸಕರು ಚನ್ನಗಿರಿ ಚಳಿನಲ್ಲಿ ತಣ್ಣಗೆ ಬೆಡ್ಶೀಟ್ ಹೊತ್ಕೊಂಡು ಮಲಗಿಬಿಟ್ಟಿದ್ದಾರೆ. ಬಹುತೇಕ ದೊಡ್ಡ ಕಂಬಳಿನೇ ಹೊತ್ಕೊಂಡಿರ್ಬೇಕು, ಯಾಕಂದ್ರೆ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಒಂದು ಆದೇಶ ಇದೆಯಲ್ಲ, ಅದು ಶಿವಗಂಗಾ ಬಸವರಾಜ್ ಅವರಿಗೂ ಕೂಡ ಚಳಿ ಜಾಸ್ತಿ ಮಾಡಿಬಿಟ್ಟು ಚನ್ನಗಿರಿಯಲ್ಲೇ ಇರ್ರಿ, ನೀವು ಈ ಕಡೆ ಬೆಂಗಳೂರಿಗೆ ಬಂದು ಏನೇನೋ ಸ್ಟೇಟ್ಮೆಂಟ್ಗಳನ್ನ ಕೊಡಬೇಡ್ರಿ ಅನ್ನೋ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ ಅಲ್ವಾ. ಹಾಗಾಗಿ ಇವೆರಡೂ ಕೂಡ ಸಂಕ್ರಾಂತಿಯೂ ಇಲ್ಲ. ಇಕ್ಬಾಲ್ ಹುಸೇನ್ ಹೇಳಿದಾಗೆ ಜನವರಿ 6ಕ್ಕೆ ಅಥವಾ 9ಕ್ಕೆ 15ಕ್ಕೆ ಯಾವುದೇ ಗಳಿಗೆ ಮೀನಾ ಮೇಷಕ್ಕೂ ಕೂಡ ಯಾವುದೇ ಸಾಧ್ಯತೆಗಳು ಇಲ್ಲ. ಸ್ಪಷ್ಟವಾಗಿ ಹೈಕಮಾಂಡೇ ಒಂದು ಆದೇಶವನ್ನ ಕೊಟ್ಟು ಬಿಟ್ಟಿದೆ ಅನ್ನುವಂಥದ್ದು ಪ್ರಮುಖ ಅಲ್ವಾ. ಇದಷ್ಟೇ ಅಲ್ಲದೆ ಈಗಾಗಲೇ ಜನವರಿ 6 ನಾಳೆಯೇ ಇರೋದ್ರಿಂದ ನಾಳೆ ಒಂದು ದೊಡ್ಡ ಮಟ್ಟದ ಸಿದ್ದರಾಮಯ್ಯ ಮತ್ತು ಅವರ ಟೀಮ್ಗೆ ಸಂಭ್ರಮದ ದಿನ. ಯಾಕೆ ಗೊತ್ತಾ? DK ಶಿವಕುಮಾರ್ಗೆ ಸೀಟ್ ಸಿಗ್ತಾ ಇಲ್ಲ ಅನ್ನುವಂಥದ್ದಲ್ಲ, ಅದರ ಹೊರತಾಗಿ ಸಿದ್ದರಾಮಯ್ಯನವರು ನಾಳೆ ಜನವರಿ 6ಕ್ಕೆ ಈ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಒಂದು ಸಾಧನೆಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ದೇವರಾಜ ಅರಸ್ ರವರು ಏನು ಒಂದು ಹೆಚ್ಚು ದಿನಗಳನ್ನ ಮುಖ್ಯಮಂತ್ರಿಯಾಗಿ ಕಳೆದ್ರು ಅನ್ನುವಂಥ ಒಂದು ದಾಖಲೆ ಇತ್ತು, ಆ ದಾಖಲೆ ಇವತ್ತಿಗೆ ಕೊನೆ ಆಗ್ತಾ ಇದೆ. ನಾಳೆಗೆ ಸುಮಾರು 2893 ದಿನಗಳೇನೋ ಅವರು CM ಆಗಿ ಅಧಿಕಾರವನ್ನು ಮುಗಿಸ್ತಾ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಮತ್ತು ಟೀಮ್ಗೆ ನಾಳೆ ಸಂಭ್ರಮದ ದಿನ. ಹಾಗಾಗಿ DK ಶಿವಕುಮಾರ್ ಟೀಮ್ಗೆ ಯಾವುದೇ ರೀತಿಯ ಸಾಧ್ಯತೆಗಳು ಮುಖ್ಯಮಂತ್ರಿಯಾಗಿ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಎರಡನೇದೇನು ಅಂತಂದ್ರೆ, ಅಹಿಂದ ಸಮಾವೇಶಕ್ಕೆ ಸಿದ್ದರಾಮಯ್ಯ ಅಂಡ್ ಟೀಮ್ ದೊಡ್ಡ ಮಟ್ಟದ ತಯಾರಿ ನಡೆಸ್ಕೊಳ್ತಾ ಇದೆ ಜನವರಿ 25ಕ್ಕೆ. ಹಾಗಾಗಿ ಅಲ್ಲಿ ಅಹಿಂದ ರತ್ನ ಅನ್ನುವಂಥ ಒಂದು ಬಿರುದನ್ನು ಕೂಡ ಸಿದ್ದರಾಮಯ್ಯನವರಿಗೆ ಕೊಡಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಎದುರು
ತೊಡೆ ತಟ್ಟಿ ಅಥವಾ ತೋಳ್ ತಟ್ಟಿ ನಿಲ್ಲುವಂತ ಆಪೋಸಿಷನ್ ಟೀಮ್ ಇಲ್ಲ. ಶಾಸಕರು ಈಗ ಸದ್ಯಕ್ಕೆ ಬಾಯಿ ಮುಚ್ಕೊಂಡಿದ್ದಾರೆ, ಗಪ್ ಚುಪ್ ಆಗಿದ್ದಾರೆ, ಹೆಚ್ಚು ಕಡಿಮೆ ಬಾಲ ಮುದುರ್ಕೊಂಡಿದ್ದಾರೆ ಅನ್ನುವಂಥ ಪರಿಸ್ಥಿತಿ ಅಲ್ವಾ. ಇದಲ್ಲದೆ ಕೇವಲ ಜನವರಿ 25ರ ಅಹಿಂದ ಸಮಾವೇಶ ಅಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಅಹಿಂದ ಸಮಾವೇಶಗಳನ್ನು ನಡೆಸಿ ಅಲ್ಲಿ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸಿಕೊಳ್ಳುವಂತಹ ಕೆಲಸಕ್ಕೂ ಕೂಡ ಸಿದ್ದರಾಮಯ್ಯ ಅಂಡ್ ಟೀಮ್ ಮುಂದಾಗಿರೋದ್ರಿಂದ ಈಗಿರ್ತಕ್ಕಂಥ ಈ ಬಾಯ್ಬಡಕ ಶಾಸಕರಿಗೆ ರಾಮನಗರದ ಇಕ್ಬಾಲ್ ಹುಸೇನ್ ಆಗಿರಲಿ, ಚನ್ನಗಿರಿಯ ಶಿವಗಂಗಾ ಬಸವರಾಜ್ ತರದವರಾಗಿರಲಿ, ರಾಮನಗರದ ಮಾಗಡಿ ಬಾಲಕೃಷ್ಣ ತರದವರಾಗಿರಲಿ, ಅಥವಾ ಕುಣಿಗಲ್ನ ಡಾಕ್ಟರ್ ರಂಗನಾಥ್ ತರದವರಾಗಿರಲಿ, ಇಂತಹ ಹಲವಾರು ಮೂಡಿಗೆರೆಯ ನಯನ ಮೋಟಮ್ಮ ಆಗಿರಲಿ, ಒಂದಷ್ಟು ಜನ ಇದ್ದಾರೆ, ಶರತ್ ಬಚ್ಚೇಗೌಡ ಆಗಿರಲಿ, ಇವರೆಲ್ಲರೂ ಕೂಡ ಈಗ ಬಾಯಿ ಮುಚ್ಕೊಂಡು ಬಾಯಿ ತೆಪ್ಪಗೆ ಇಟ್ಕೊಂಡು ಗಪ್ ಚುಪ್ಪಾಗಿ ಇಲ್ಲದಿದ್ರೆ ಇರಬೇಕಾಗುತ್ತೆ. ಇಲ್ಲದಿದ್ರೆ ಹೈಕಮಾಂಡ್ ಅವರ ಬಾಲವನ್ನು ಕಟ್ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಈ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂಥ ಒಂದು ಮಾತಿಗೆ ಅಂತಿಮ ತಿಲಾಂಜಲಿ ನೀಡಲಾಗಿದೆ. ಸ್ವತಃ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಯಾವುದೇ ಈ ಕುರಿತಂತೆ ಕುರ್ಚಿ ಕಿತ್ತಾಟದ ಬಗ್ಗೆ ಮಾತಾಡದಂತೆ ಒಂದು ಗೈಡೆನ್ಸ್ ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಸ್ವತಃ ಡಿ ಕೆ ಶಿವಕುಮಾರ್ ಮೌನಕ್ಕೆ ಜಾರಿರೋದ್ರಿಂದ ಅವರ ಬೆಂಬಲಿಗರು ಯಾವುದೇ ರೀತಿಯನ್ನ ಒಂದು ಮಾತುಗಳನ್ನ ಆಡದೆ, ಯಾಕಂದ್ರೆ ಈಗ ಸದ್ಯಕ್ಕೆ ಇರ್ತಕ್ಕಂಥ ಬೇರೆ ಬೇರೆ ಇಶ್ಯೂಗಳಿದ್ದಾವಲ್ಲ, ನಾನು ಹೇಳಿದಾಗೆ ಬಳ್ಳಾರಿ ಇಶ್ಯೂ ಆಗಿರಲಿ, ಅಥವಾ ಈ ಜೆ ನಗರದ ಇಶ್ಯೂ ಆಗಿರಲಿ, ಬೆಂಗಳೂರಿನ ಕೋಗಿಲು ಇಶ್ಯೂ ಆಗಿರಲಿ, ಅಧಿಕಾರದ ಒಂದು ಆಡಳಿತ ವಿರೋಧಿ ಅಲೆಯ ಬಗ್ಗೆ ಈ ಹೊಡೆತಗಳನ್ನೇ ಕಾಂಗ್ರೆಸ್ ಪಕ್ಷ ಸುಧಾರಿಸ್ಕೊಂಡ್ರೆ ಸಾಕಾಗಿದೆ. ಈ ಹಂತದಲ್ಲಿ ಭಿನ್ನಮತದ ಅಥವಾ ಕುರ್ಚಿ ಕಿತ್ತಾಟದ ವಿಚಾರ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತಷ್ಟು ದೊಡ್ಡ ಮಟ್ಟದ ಹೊಡೆತ ಬೀಳೋದ್ರಿಂದ ತಡೀಲಿಕ್ಕೆ ಹೈಕಮಾಂಡ್ ಸ್ಪಷ್ಟ ಸೂಚನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಈ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಅವರ ಟೀಮ್ನ ಶಾಸಕರಿಗೆ ಒಂದು ಬಾಯಿಗೆ ಬೀಗ ಹಾಕಿದೆ ಹೈಕಮಾಂಡ್ ಅನ್ನುವಂಥದ್ದು. ಎಸ್ ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರ ಕುರ್ಚಿ ಆಸೆ ಕುರಿತಂತೆ ಈಗ ಅದಕ್ಕೆ ಬೀಗ ಬಿದ್ದಿರ್ತಕ್ಕಂಥದ್ದು. ಈ ಹಿಂದೆ ಈ ಬೀಗ ಹಾಕಿರುವ ಹಿಂದೆ ಏನೆಲ್ಲ ರಾಜಕಾರಣ ಇದೆ, ಏನೆಲ್ಲ ಕಾರಣಗಳಿದ್ದಾವೆ, ಏನೆಲ್ಲ ಒಳಮರ್ಮಗಳು ಒಳಸುಳಿಗಳಿದ್ದಾವೆ ಅನ್ನುವಂಥದ್ದನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.